ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನೋ ಸುಭಾಷ್, ಏನಾಯ್ತು? ಅದಕ್ಕೆ ಇದನ್ನ ನೋಡಿ. ಅದಕ್ಕೆ ನನ್ನ ಕತೆ ಮುಗೀತು, ಕತೆ ಮುಗೀತು. ಸಾಹೇಬ್ರೆ 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 ನಿಂತ್ಕೊಳ್ಳಿ. ನೋಡಿ ಸುಮ್ನವ್ರು, ನಾನು ಹೇಳಿಲ್ವಾ ಒಂದ್ ಸಮಸ್ಯೆ ಮುಗೀತು ಅಂತ ಹೇಳ್ತಿದ್ದಾಗೆ ಇನ್ನೊಂದ್ ಸಮಸ್ಯೆ ಬೆನ್ನಿಂದ ಬಂದು ನಿಂತಿರ್ತೆ ಅಂತ. ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇನ್ನ ಈ ಸಮಸ್ಯೆ ನಂಗೆ ಯಾವ ರೀತಿ ವಿಷಯ ಕಾಡುತ್ತೋ ಗೊತ್ತಿಲ್ಲ. ಬಹುಶಃ ನಾನು MLA ಆಗೋದು ಆ ದೇವ್ರಿಗೂ ಇಷ್ಟ ಇಲ್ಲ, ಅದಕ್ಕೆ ಇಷ್ಟೆಲ್ಲ ಸಮಸ್ಯೆ ಕೊಡ್ತಾ ಇರೋದು. ಸಾಹೇಬ್ರೆ, ನೀವಂತವ್ರಲ್ಲ. ಆ ವಿಡಿಯೋದಲ್ಲಿರೋದನ್ನ ನಂಬಲ್ಲ ಸಾಹೇಬ್ರೆ. ಸುಮ್ನವ್ರೆ, ನೀವು ನಂಬಲ್ಲ, ಆದ್ರೆ ಊರಿನ ಜನ, ಕ್ಷೇತ್ರದವರು ಅವರೆಲ್ಲ ನಂಬ್ತಾರೆ. ಅವ್ರಿಗೆಲ್ಲ ಮಸಾಲೆ ಬೇಕು, ಗಾಸಿಪ್ ಬೇಕು. ಪ್ರತಿಯೊಬ್ರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ವೋಟಿಂಗ್ಗೆ ಬೆರಳೆಣಿಕೆ ದಿನ ಇದೆ ಸುಮ್ಮನವ್ರೆ. ನನಗೆ ಯಾರು ವೋಟ್ ಹಾಕ್ತಾರೆ? ಯಾಕೆ ವೋಟ್ ಹಾಕ್ತಾರೆ ಹೇಳಿ? ಸಾಹೇಬ್ರೆ ಸುಮ್ಮನವ್ರೆ, ಪ್ಲೀಸ್ ನನ್ನ ಸಮಾಧಾನ ಮಾಡಕ್ ಟ್ರೈ ಮಾಡಬೇಡಿ. ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ. ದಯವಿಟ್ಟು ನನ್ನ ಒಂಟಿಯಾಗಿರಕ್ ಬಿಟ್ಟು. ಸಾಹೇಬ್ರೆ, ಈ ಟೆನ್ಷನ್ ಅಲ್ಲಿ ಅಣ್ಣ ಗಾಡಿ ಓಡಿಸೋದು ಬೇಡ. ಅದಕ್ಕೆ ಬನ್ನಿ, ನಾನು ಓಡಿಸ್ತೀನಿ. ಅಣ್ಣ ಅಣ್ಣ ಅಣ್ಣ, ನೀನ್ ಟೆನ್ಷನ್ ಅಲ್ಲಿ ಇದ್ಯಾ? ಗಾಡಿ ನಾನು ಓಡಿಸ್ತೀನಿ, ಪ್ಲೀಸ್. ಕೂತ್ಕೋ ಅಂದೆ ಅಣ್ಣ, ಪ್ಲೀಸ್ ಅಣ್ಣ, ಕೂತ್ಕೋ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಇಟ್ಸ್ ಓಕೆ. ಮಾಸ್ಟರ್ ಸ್ಟ್ರೋಕ್ ಅಂದ್ರೆ ಇದೆ ಅಕ್ಕ. ನಿಮ್ ಪ್ಲಾನ್ ಪರ್ಫೆಕ್ಟ್ ಆಗಿ ವರ್ಕೌಟ್ ಆಯ್ತು. ಆಗ್ಲೇಬೇಕು ನಿತ್ಯ. ನನಗಾಗಿರೋ ಅವಮಾನನ ನಾನು ಅಷ್ಟು ಸುಲಭವಾಗಿ ಮರೆಯಲ್ಲ. ಪ್ಲಾನ್ ವರ್ಕ್ ಆಗ್ಲೇಬೇಕು. ತೀರ್ಥ ಬೈದ್ ಕಳಿಸಿದಾಗ ನಾನು ಅವ್ರನ್ನ ಕಳ್ಕೊಂಡ್ಬಿಟ್ಟೆ ಅಂತ ಭಯ ಆಗಿತ್ತು. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಕರೆಕ್ಟ್ ಟೈಮಿಗೆ ಆ ದೇವ್ರು ನಿಮಗ್ ಫೋನ್ ಮಾಡೋ ಐಡಿಯಾ ಕೊಟ್ಟ. ಇಲ್ದೆ ಹೋಗಿದ್ರೆ ತೀರ್ಥನ ಕಳ್ಕೊಂಡೆ ಅಂತ ನೀನ್ ಹತ್ಕೊಂಡ್ ಕೂತಿದ್ರೆ ನಾನ್ ನಿನ್ ಮೇಲೆ ಇಟ್ಟು ಹೋಪ್ಸು ಕಳ್ಕೊಂಡ್ಬಿಡ್ತಿದ್ದೆ. ಇದ್ರಲ್ಲಿ ನಿನಗೂ ಕ್ರೆಡಿಟ್ ಸೇರ್ಬೇಕು. ಯಾಕಂದ್ರೆ ನೀನ್ ಅಷ್ಟು ಬ್ಯೂಟಿಫುಲ್ ಆಗಿ ಆಕ್ಟ್ ಮಾಡದೆ ಹೋಗಿದ್ರೆ ಇದೆಲ್ಲ ಸಾಧ್ಯನೇ ಆಗ್ತಿರ್ಲಿಲ್ಲ. ಆಕ್ಟಿಂಗ್ ನಂದು, ಆದ್ರೆ ಐಡಿಯಾ ನಿಮ್ದಲ್ವಾ ಅಕ್ಕ? ಕಾರಲ್ಲಿ ನೀವೇ ಕ್ಯಾಮ್ರಾ ಫಿಕ್ಸ್ ಮಾಡಿ ನಾವ್ ತಪ್ಕೊಂಡಿರೋದನ್ನೇ ಮುದ್ದಾಡ್ತಿದೀವಿ ಅನ್ನೋ ಹಾಗೆ ನೆಗೆಟಿವ್ ಪಬ್ಲಿಸಿಟಿ ಕೊಟ್ರಿ. ಇದು ವಿರೋಧ ಪಕ್ಷದವ್ರ ಕಿತಾಪತಿ ಅಂತ ತೀರ್ಥ ನಂಬೋ ಹಾಗೆ ಮಾಡಿದ್ರಿ. ಜಸ್ಟ್ ಬ್ರಿಲಿಯಂಟ್ ಅಕ್ಕ. ಇನ್ನಾದ್ರೂ ಆ ಸುಮನ ಮನೆ ಬಿಟ್ಟು ಹೋಗ್ತಾಳಲ್ವಾ? ಹೋಗಲ್ಲ, ನಾವೇ ಅವಳನ್ನ ಕಳಿಸ್ಬೇಕು. ಇನ್ನೇನಿದ್ರು ನಿನ್ನ ಮತ್ತೆ ತೀರ್ಥನ್ ಮದ್ವೆ ಬಗ್ಗೆ ಮಾತಾಡ್ಬೇಕು. ನಿಮ್ಮಪ್ಪನ್ ಮಾತು ಮಾವನ್ ಮನ್ಸನ್ನ ಹಿಂಡಿ ಹಾಕಿ. ನೀನು ಮತ್ತೆ ತೀರ್ಥ ಒಂದಾಗೋದಕ್ಕೆ ಇದಕ್ಕಿಂತ ದೊಡ್ಡ ಶಕ್ತಿ ಬೇಕಾಗಿಲ್ಲ. ಆಗುತ್ತೆ ಅಂತೀರಾ ಅಕ್ಕ? ಅವಳಿಗೆ ಅತ್ತೆ ಸಪೋರ್ಟ್ ಇದೆ. ದಡ್ಡಿ ನೀನು. ಅವಳಗ್ ಬರೀ ಅತ್ತೆ ಸಪೋರ್ಟ್ ಇದೆ, ಆದ್ರೆ ನಿನಗೆ ನನ್ ಸಪೋರ್ಟ್ ಇದೆ, ಮಾವನ್ ಸಪೋರ್ಟ್ ಇದೆ, ನಿಮ್ಮ ಅಪ್ಪನ್ ಸಪೋರ್ಟ್ ಇದೆ. ಸಾಲದಕ್ಕೆ ನನ್ ಗಂಡನು ನಿನಗೆ ಸಪೋರ್ಟ್ ಮಾಡ್ತಿದ್ದಾನೆ. ಇದಕ್ಕಿಂತ ಬೇಕಾ? ಕರೆಕ್ಟ್. ಮುಂದೇನ್ ಮಾಡ್ಲಿ? ನೀವೇನ್ ಹೇಳ್ತೀರಾ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಅಷ್ಟು ಮಾಡು ಸಾಕು, ಮಿಕ್ಕಿದನ್ನೆಲ್ಲ ನಾನ್ ನೋಡ್ಕೋತೀನಿ. ಈ ಲೀಕ್ ಆಗಿರೋ ವಿಡಿಯೋ ಇಂದ ನಿನ್ ಮನ್ಸಿಗೆ ತುಂಬಾ ಹರ್ಟ್ ಆಗ್ತಿದೆ. ಲೈಫ್ ನ ಫೇಸ್ ಮಾಡೋದಕ್ಕಾಗ್ತಿಲ್ಲ, ಲೈಫೇ ವೇಸ್ಟ್ ಅಂತ ಅನ್ನಿಸ್ತಾ ಇದೆ, 4 ಜನಕ್ಕೆ ಮುಖ ತೋರ್ಸೋದಕ್ಕಾಗ್ತಿಲ್ಲ ಅನ್ನೋ ಹಾಗೆ ಆಕ್ಟ್ ಮಾಡು. ಅಷ್ಟೇ ಅಲ್ಲ, ಹೀಗ್ ಬದುಕೋದಕ್ಕಿಂತ ಸಾಯೋದೇ ಮೇಲು ಅಂತ ಮೆಲೋ ಡ್ರಾಮಾ ಮಾಡ್ಬೇಕು. ಆಗ್ಲೇ ಮಾವನ್ ಮನ್ಸು ಕರ್ಗಿ ನಿನ್ನ ಮತ್ತೆ ತೀರ್ಥನ್ ಮದ್ವೆ ಬಗ್ಗೆ ಯೋಚನೆ ಮಾಡೋದಕ್ ಶುರು ಮಾಡ್ತಾರೆ. ವಾವ್, ಎಮೋಷನಲ್ ಆಗಿ ಎಲ್ಲರನ್ನು ಟಾರ್ಗೆಟ್ ಮಾಡು ಅಂತೀರಾ? ಪರ್ಫೆಕ್ಟ್. ನಿತ್ಯ, ನಾನ್ ಹೇಳೋದನ್ನ ಎಕ್ಸಿಕ್ಯೂಟ್ ಮಾಡು ಸಾಕು. ನೀವ್ ಹೇಳ್ದಾಗೆ ಮಾಡ್ತೀನಿ ಅಕ್ಕ.
ಅದಕ್ಕೆ ಅಣ್ಣ ಬಂದ, ನೀವು ಶುರು ಮಾಡ್ಕೊಳ್ಳಿ ಬೇಗ. ನಿತ್ಯ ಯಾಕೆ ಇಷ್ಟೊಂದು ಅಳ್ತಾ ಇದೀಯಾ? ನೀನ್ ಸಮಾಧಾನ ಮಾಡ್ಕೊ, ಕೂತ್ಕೋ ಬಾ, ಕೂತ್ಕೋ. ಅದಕ್ಕೆ ಪ್ಲೀಸ್ ಅದಕ್ಕೆ ದಯವಿಟ್ಟು ಅಳ್ಬೇಡಿ. ನೀವು ಅಳೋದನ್ನ ನೋಡೋದಿಕ್ಕಾಗಲ್ಲ. ನೋಡಿ ಅಣ್ಣ ಬರ್ತಾನೆ, ಅಣ್ಣ ಬಂದು ಎಲ್ಲ ಸರಿ ಮಾಡ್ತಾನೆ, ಆಯ್ತಾ? ಅಣ್ಣ ಬಂದ್ಯಾ? ನೋಡು ಪಾಪ ನಿತ್ಯ ಅದಕ್ಕೆ ಎಷ್ಟು ಅಳ್ತಾ ಇದಾರೆ ಗೊತ್ತಾ? ತೀರ್ಥ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹೇಳಿಯಪ್ಪ. ನಾನು ಹೇಳಿದ್ದು ನಮ್ಮನೆಯವರ ಎದುರುಗಡೆ ಮಾತ್ರ ಮಾತಾಡ್ಬೇಕು ಅಂತ. ಅಲ್ಲಪ್ಪ, ಸುಮ್ನವರು. ಸಾಹೇಬ್ರೆ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ರೂಮಲ್ಲಿ ಇರ್ತೀನಿ, ನೀವು ಮಾತಾಡ್ಕೊಂಡು ಬನ್ನಿ. ಹೇಳಿಯಪ್ಪ. ಏಯ್ ಅವಿವೇಕಿ, ಏನಾದ್ರೂ ಬುದ್ಧಿಗಿದ್ದಿ ಇದೆಯೇನೋ ನಿನ್ ತಲೆ ಒಳಗೆ? ನಾನು ಅವಳಿಗೆ ಸಹಾಯ ಮಾಡೋಣ ಅಂತ ಅಲ್ಲಿಗೆ ಹೋದೆ. ಈ ಸಮಸ್ಯೆ ಕ್ರಿಯೇಟ್ ಮಾಡ್ಕೊಂಡಿರೋದು ಅವಳೆ, ಅನುಭವಿಸ್ತಾ ಇರೋದು ಅವಳೆ. ಎಲ್ಲ ಅನಿಷ್ಟಕ್ಕೂ ಶನೇಶ್ವರನೇ ಕಾರಣ ಅಂತ ನನ್ನನ್ನ ಯಾಕೆ ದೂರ್ತಾ ಇದ್ದೀರಾ? ಕಮಾನ್ ತೀರ್ಥ, ಯಾಕೆ ಇಷ್ಟು ರೂಢಾಗಿ ಬಿಹೇವ್ ಮಾಡ್ತಿದ್ಯಾ? ನಿನಗೋಸ್ಕರ ಜೀವನೇ ಕಳ್ಕೊಳ್ಳೋದಕ್ ಹೋಗಿದ್ಲಿ ಇವಳು. ಎಕ್ಸ್ಕ್ಯೂಸ್ ಮಿ, ಅದಕ್ಕೆ ಮಾತಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ನನಗೋಸ್ಕರ ಅಲ್ಲ, ತನಗೋಸ್ಕರ. ನಾಳೆ ತೀರ್ಥನ್ಗೋಸ್ಕರ ಸತ್ತೋದ್ಲು ಅಂತ ಆಚೆ ಪ್ರಚಾರ ಆದ್ರೆ ಆ ಕಳಂಕ ತಗೊಂಡು ಬದುಕಬೇಕಾಗಿರೋನು ನಾನು. ಇವಳನ್ನ ಕಾಪಾಡದೆ ಅದಕ್ಕೆ, ಆದ್ರೆ ಕಷ್ಟ ಅನ್ಭವಿಸ್ತಾ ಇರೋದು ಯಾರು? ನಾನು. ಸಾರಿ ಅದಕ್ಕೆ, ನಂಗೆ ಈ ವಿಷಯದಲ್ಲಿ ಮಾತಾಡಕ್ ಒಂಚೂರು ಇಂಟ್ರೆಸ್ಟ್ ಇಲ್ಲ. ಪ್ಲೀಸ್ ತೀರ್ಥ, ನನ್ ಮಾತು ಕೇಳಿ. ನಿತ್ಯ, ನೀನ್ ಯಾಕೆ ಅಳ್ತಿದ್ಯಾ? ಮಾವ ಇದಾರಲ್ಲ, ನಿನಗ್ ಅನ್ಯಾಯ ಆಗೋದಕ್ ಬಿಡೋದಿಲ್ಲ. ಇಲ್ಲ ಅಕ್ಕ, ತೀರ್ಥ ಅವ್ರು ನನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ. ನಾನು ಅವ್ರಿಗೆ ಕೇಡ್ ಮಾಡಿಲ್ಲ. ಅವ್ರಿಗೆ ಕೇಡಾಗುವಂತ ಯಾವ ಕೆಲ್ಸನೂ ನಾನು ಮಾಡಿಲ್ಲ. ಅವ್ರಿಗೆ ಕೆಟ್ಟದ್ ಮಾಡ್ಬೇಕನ್ನೋ ಉದ್ದೇಶನೂ ನನಗಿಲ್ಲ ಅಕ್ಕ. ಅವ್ರ ರಾಜಕೀಯ ಜೀವನದಲ್ಲಿ ನನ್ನಿಂದ ಕಿಂಚಿತ್ ಸಹಾಯ ಆಗ್ಲಿ ಅಂತ ಪ್ರಯತ್ನ ಪಟ್ಟೆ, ಆದ್ರೆ ಅವ್ರು ನನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ. ನಿತ್ಯ, ನೀನ್ ಯಾಕೆ ಕಂಡಲ್ಲಿ ನೀರಾಗ್ತಾ ಇದೆಯಾ ಮಗ? ನಿನ್ನ ಉದ್ದೇಶ ಎಷ್ಟು ಒಳ್ಳೇದಿದೆ ಅನ್ನೋದು ನನ್ಗೆ ಅರ್ಥ ಆಗುತ್ತೆ. ಅಲ್ಲಿ ನಿಂತಿದಲ್ಲ ಕಲ್ಲು ಬಂಡೆ, ಅವನ್ಗೆ ಅರ್ಥ ಆಗ್ತಾ ಇಲ್ಲ. ಹೊತ್ತು ರಾಜಕೀಯ ಎಲೆಕ್ಷನ್ ಅಂತ ಮನೆಯವ್ರ ನೆಮ್ಮದಿನೆಲ್ಲ ಹಾಳು ಮಾಡ್ಕೊಂಡು ಸಾಯ್ತಾ ಇದ್ದಾನೆ. ಏಯ್ ತೀರ್ಥ, ಒಂದು ಮಾತು ಹೇಳ್ತಿದ್ ತಿಳ್ಕೊ, ನಿನಗೂ ನಿಕ್ಕಿನ್ಗೂ ನಾನು ಮದುವೆ ಮಾಡಿಸ್ತೀನಿ. ಏನ್ರಿ ಮಾತಾಡ್ತಿದ್ದೀರಾ? ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ಮನೆಯವ್ರಿಗೆಲ್ಲ ಸ್ಪಷ್ಟವಾಗಿ ಅರ್ಥ ಆಗ್ಲಿ ಅಂತ. ಗೊತ್ತಾಯ್ತಾ? ಅಪ್ಪ, ಕೈ ಮುಗಿದ್ ಕೇಳ್ಕೊತೀನಿ, ನಂಗೆ ಮೊದ್ಲೇ ಸಾವಿರಾರು ಪ್ರಾಬ್ಲಮ್ಸ್ ಇದೆ, ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಡಿ. ಏಯ್, ಪ್ರಾಬ್ಲಮ್ ಅಂತ ತಲೆ ಮೇಲೆ ಹೊತ್ಕೊಂಡು ಸಾಯ್ತಾ ಇರೋದು ನೀನ್ ಕಣೋ, ನಾನಲ್ಲ. ನೋಡಲಿ, ಚೆನ್ನಾಗಿ ಕೇಳಿಸ್ಕೊ. ಕೊನೆಯದಾಗ ಒಂದು ತೀರ್ಮಾನ ಹೇಳ್ತಾ ಇದ್ದೀನಿ. ಶಾಂತಾರಾಮ್ ಬರ್ತಾನೆ, ನಿತ್ಯನ ಕನ್ಯಾದಾನ ಮಾಡ್ಕೊಡ್ತಾನೆ. ನೀನ್ ಅವಳ ಕುತ್ತಿಗೆಗೆ ತಾಳಿ ಕಟ್ತೀಯ, ನೀನ್ ಮದುವೆ ಮಾಡ್ಕೊಡ್ತೀಯ, ಅವಳೇ ನನ್ನ ಮನೆ ಸೊಸೆ. ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದೆ ಇದೇ ನನ್ನ ಫೈನಲ್ ಜಡ್ಜ್ಮೆಂಟ್. ಸಾಹೇಬ್ರೆ, ನಿತ್ಯ ಅವ್ರು ಯಾಕೆ ಬಂದಿದ್ದಾರೆ? ಏನಾಗಿದೆ ಅವ್ರಿಗೆ? ಯಾಕೆ ಹಾಗಿದ್ದಾರೆ? ಏನಿಲ್ಲ ಸುಮ್ನವ್ರೆ, ನೀವು ಗಾಬರಿ ಆಗ್ಬೇಡಿ. ಅಲ್ಲ ಸಾಹೇಬ್ರೆ, ಏನು ಇಲ್ಲ ಅಂದ್ಮೇಲೆ ಯಾಕೆ ಬರ್ತಾರೆ? ಏನಾದ್ರೂ ಇರ್ಲೇಬೇಕಲ್ವಾ? ಅದು ಅಲ್ಲದೆ ಮಾವ ಕೋಪದಲ್ಲಿ ಏನೋ ಮಾತಾಡ್ಬೇಕು ಅಂತ ಬೇರೆ ಹೇಳ್ತಿದ್ರು. ಏನಾಯ್ತು ಸಾಹೇಬ್ರೆ? ಏನಿಲ್ಲ ಸುಮ್ನವ್ರೆ, ನೆನೆ ನಡೆದಿದ್ದ ಇನ್ಸಿಡೆಂಟ್ ಇಂದ ನಿತ್ಯ ಅವ್ರು ತುಂಬಾ ಹೆದರ್ಕೊಂಡಿದ್ದಾರೆ. ಅವಳು ಮತ್ತೇನಾದ್ರು ಮಾಡ್ಕೋತಾಳೋ ಏನೋ ಅಂತ ಅವರಪ್ಪ ಹೆದರ್ಕೊಂಡಿದ್ದಾರೆ.
ಅವ್ರು ಇಲ್ದೇ ಇರೋ ಟೈಮಲ್ಲಿ ಜೀವಕ್ಕೆ ಏನಾದ್ರು ಅಪಾಯ ಮಾಡ್ಕೊಂಡ್ರೆ ಅಂತ ಇಲ್ಲಿ ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಸ್ವಲ್ಪ ದಿನ ಸುಧಾರಿಸ್ಕೊಳ್ಳಿ ಬಿಡಿ. ಹೌದು, ಪಾಪ ಅಲ್ವಾ ಸಾಹೇಬ್ರೆ ಅವರು? ಅದಕ್ಕೆ ಮಾವ ಏನ್ ಹೇಳಿದ್ರು? ಸುಮ್ನವ್ರೆ ಪ್ಲೀಸ್, ತುಂಬಾ ಡ್ರಿಲ್ ಮಾಡಬೇಡಿ. ಅಂದ್ರೆ ತುಂಬಾ ಕ್ವೆಶನ್ಸ್ ಕೇಳಬೇಡಿ, ಇರಿಟೇಟ್ ಆಗುತ್ತೆ. ಸರಿ ಸಾಹೇಬ್ರೆ, ಕೇಳಲ್ಲ. ಅದು ಅವ್ರು ಇಲ್ಲಿರೋದ್ರಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಲ್ವಾ? ಸಾಹೇಬ್ರೆ, ಸುಮ್ಮನವ್ರೆ, ತೊಂದರೆ ಆಗ್ತಿರೋದಕ್ಕೆ ಅಲ್ವಾ ನಾನು ಹೀಗಿರೋದು. ಅದನ್ನ ವಿರೋಧ ಪಕ್ಷರು ವಿಡಿಯೋ ಮಾಡ್ಕೊಂಡು ಅದಕ್ಕೆ ಬೇರೆ ಅರ್ಥ ಹಾಕ್ತಿದ್ದಾರೆ. ರೋಡಲ್ಲಿ ತಲೆ ಎತ್ಕೊಂಡು ಓಡಾಡಕ್ ಆಗ್ತಾ ಇಲ್ಲ. ಜನರು ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ. ಆಚೆ ಹೋಗದೆ ಇರೋದಕ್ಕೂ ಆಗಲ್ಲ. ಪ್ರಚಾರ ಮಾಡ್ಬೇಕು, ಎಲೆಕ್ಷನ್ ಗೆಲ್ಬೇಕು, ಎಲ್ಲ ನನ್ನ ಹಣೆ ಬರ. ಯಾರೇ ರೋಡಲ್ಲಿ ನಗ್ತಾ ಇದ್ರು ನನ್ನನ್ನು ನೋಡಿ ನಗ್ತಾ ಇದಾರೇನೋ ಅಂತ ಅನ್ಸುತ್ತೆ. ಸಮಾಧಾನ ಇಲ್ಲ ಸುಮ್ಮನವ್ರೆ. ಸಾಹೇಬ್ರೆ, ನನಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ. ನಿಮ್ಮ ನೋವನ್ನ ನಾನು ಹಂಚ್ಕೋಬೋದಾ? ಖಂಡಿತ ಸುಮ್ಮನವ್ರೆ, ನನ್ನ ಹೇಗೆ ಖುಷಿ ಪಡಿಸ್ಬೋದು ಅಂತ ನಿಮಗ್ ಚೆನ್ನಾಗಿ ಗೊತ್ತು. ಗೊತ್ತಾಯ್ತು ಸಾಹೇಬ್ರೆ. ಎಲೆಕ್ಷನ್ ಮುಗಿಯೋವರೆಗೂ ನಾನು ರಾಜೇಶನ್ ವಿಷಯ ತೆಗಿಯಲ್ಲ.